ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು, ಸಾರಿ. ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ, ಬಟ್ ನನಗೆ ರೆಗ್ಯುಲರಾಗಿ ವಿಡಿಯೋ ಪೋಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಹಂಗಾಗಿ ಸ್ವಲ್ಪ ಟೈಮ್ ತಗೊಂಡು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ವಾರಕ್ಕೆ 1-2 ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಹಂಗಾಗಿ ಇವತ್ತೊಂದು ನಮ್ಮ ಸ್ಟೂಡೆಂಟ್ದು ಶಾಪಿಂಗ್ ಆಯಿತು. ಅದು ನನ್ನ ಮಂತ್ರಾಲಯಕ್ಕೆ ಕೊಟ್ಟಿದ್ವಲ್ಲ, ಹಾಗಾಗಿ ಒಂದು ಸ್ಯಾರಿ ಜುವೆಲ್ಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋದರು. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಡೈಲಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಬಟ್ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋದು ಸ್ವಲ್ಪ ಕಷ್ಟ. ಯಾಕಂದರೆ 90 ಸೆಕೆಂಡ್ ವೀಡಿಯೋ ಎಡಿಟ್ ಮಾಡೋಕ್ಕೂ ಮತ್ತು ಇಲ್ಲಿ 20 ನಿಮಿಷ ವೀಡಿಯೋ ಎಡಿಟ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಂಗಾಗಿ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತು ಮಕ್ಕಳು ಸ್ಕೂಲಲ್ಲಿ ಸ್ಕೂಲ್ ಡೇ ನಡೀತಾ ಇತ್ತು. ಹಂಗಾಗಿ ಒಂದಷ್ಟು ಮಕ್ಕಳು ಹೇರ್ ಸ್ಟೈಲಿಗೆಲ್ಲ ಬಂದಿದ್ದರು. ಹಾಗೆ ಅವರ ಟೀಚರ್ಸ್ ಕೂಡ ಬಂದಿದ್ದರು. ಹೇರ್ ಸ್ಟೈಲೆಲ್ಲ ಮಾಡಿ ಕಳಿಸಿದ್ವಿ. ಹಾಗೆ ಇವತ್ತು ನಾನು ನನ್ನ ಮಗಳಿಗೆ ಮೇಕಪ್ನ ಮಾಡ್ತಾಯಿದ್ದೀನಿ. ಫ್ಯಾಷನ್ ಶೋ ಇವೆಂಟ್ ಇದೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಹಂಗಾಗಿ ಎಲ್ಲರೂ ಕೂಡ ಡಿಫ್ರೆಂಟ್ ಲುಕ್ಕಲ್ಲಿ ಬರಬೇಕಂತ ಸ್ಕೂಲಿಂದ ಹೇಳಿದರು. ನನ್ನ ಮಗಳಿಗೆ ಟ್ರೆಡಿಷ್ನಲ್ ಲುಕ್ ಬಂದಿತ್ತು, ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ಬರಬೇಕು ಅಂತ. ಹಂಗಾಗಿ ಮೇಕಪ್ನ ಮಾಡ್ತಾಯಿದ್ದೀನಿ. ಅವರ ಟೀಚರ್ಸ್ ಎಲ್ಲ ಹೇಳಿದ್ರಂತೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬರಬೇಕು ಅಂತ. ಸರಿ ಅಂದ್ಬಿಟ್ಟು ಅದು ಹೇಗೂ ಕ್ಲಾಸ್ ಥರನೂ ಆಗುತ್ತೆ ಅಂದ್ಬಿಟ್ಟು ಹಾಗೆ ನಮ್ಮ ಸ್ಟೂಡೆಂಟ್ಸ್ಗಳ ಮುಂದೆನೇ ಮೇಕಪ್ ಕೂಡ ಮಾಡಿ ತೋರಿಸಿ ಹೇರ್ ಸ್ಟೈಲೆಲ್ಲ ಮಾಡ್ತಾಯಿದ್ವಿ. ಹಾಗೆ ಮಕ್ಕಳು ಕೂಡ ಸಿಂಪಲ್ಲಾಗಿ ಮೇಕಪ್ಗೆಲ್ಲ ಬಂದಿದ್ದರು. ಅದು ಕೂಡ ಒಂದು ಕಡೆ ನಡೀತಾ ಇತ್ತು. ನನಗಂತೂ ಯಾರಿಗಾದ್ರೂ ಈ ಥರ ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬಾ ಇಷ್ಟ. ಹೇಳ್ಬೇಕಂದ್ರೆ ನನಗೆ ಮಗು ಹುಟ್ಟಬೇಕಾದ್ರೆ ನಂಗೆ ಹೆಣ್ಮಗುನೇ ಕೊಡುವಪ್ಪ ಅಂತ ದೇವ್ರ ಹತ್ರ ನಾನು ಕೇಳ್ಕೊಂಡಿದ್ದೆ. ನಿಜವಾಗ್ಲೂ ದೇವ್ರ ಹತ್ರ ಹರಕೆ ಎತ್ತಿ ಹುಟ್ಟಿರೋ ಅಂಥ ಮಗಳು ಅಂತಲೇ ಹೇಳ್ಬೋದು. ಹೆಣ್ಮಗುನೇ ಬೇಕು ನನಗೆ, ಮೊದಲನೇ ಮಗು ಅಂತಲೇ ನಾನು ದೇವರಿಗೆ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಹುಟ್ಟಿರೋ ಅಂಥ ನನ್ನ ಮಗಳು. ಅದೇನು ಚಿಕ್ಕ ಏಜಿಂದನೂ ನನಗೂ ರೆಡಿ ಮಾಡೋದಂದರೆ ತುಂಬ ಇಷ್ಟ, ಬೇರೆಯವ್ರಿಗೆ ನಾನು ರೆಡಿ ಆಗೋದಕ್ಕಿಂತ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ. ಮತ್ತು ಇವತ್ತು ರೆಡಿ ಮಾಡ್ತಿರೋದು ಒಂಥರ ಸಿಕ್ಕಾಪಟ್ಟೆ ಬೇಗ ದೊಡ್ಡವಳಾಗ್ಬಿಟ್ಲು ನನ್ನ ಮಗಳು ಅಂತಲೇ ಅನ್ನಿಸ್ತಿದೆ. ಏನು ಮಾಡೋಕ್ಕಾಗಲ್ಲ, ಈಗಿನ ಮಕ್ಕಳು, ಈಗಿನ ಜನ್ರೇಷನ್ ಆ ಥರ ಇದೆ. ಏನು ಅದು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಬೇಗ ಬೆಳೀತಾರೆ ಮಕ್ಕಳು ಅಷ್ಟೇ. ನನ್ನ ಸಮಕ್ಕೆ ಇವಾಗ ನನ್ನ ಮಗಳು ಬೆಳೆದು ನಿಂತಿದ್ದಾಳೆ. ಇಬ್ಬರಿಗೂ ಒಂದೇ ಸೈಜ್ ಬಟ್ಟೆಗಳಾಗುತ್ತೆ, ಒಂದೇ ಸೈಜ್ ಸ್ಲಿಪ್ಪರ್ ಆಗುತ್ತೆ. ಹಂಗಾಗಿ ಮತ್ತು ಬಳೆಗಳು, ಜುವೆಲ್ಸ್ ಏನು ತಗೊಂಡ್ರು ಈಗ ಇಬ್ಬರಿಗೂ ಆಗುತ್ತೆ. ಹಂಗಾಗಿ 2 in 1 ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಬಟ್ಟೆ ಎಲ್ಲ ತಗೋಬೇಕು ಮತ್ತು ಸ್ಲಿಪ್ಪರ್ ತಗೋಬೇಕಂದ್ರೆ ನನಗೆ ಯೋಚನೆ ಮಾಡೋಂಗೇ ಇಲ್ಲ. ಯಾವುದು ನಂದನ್ನೆಲ್ಲ ಇವಾಗ ನನ್ನ ಮಗಳು ಯೂಸ್ ಮಾಡ್ಬೋದು, ಅಷ್ಟು ಬೆಳೆದಿದ್ದಾಳೆ. ಹಾಗೆ ಇವತ್ತು ನನ್ನ ಮಗಳ ಫ್ರೆಂಡ್ ಕೂಡ ಬಂದಿದ್ದರು. ಇವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅವ್ರದ್ದು ವೆಸ್ಟ್ರನ್ ಲುಕ್ ಇತ್ತು, ಅದಕ್ಕೆ ಸೂಟ್ ಆಗೋ ಥರ ಹೇರ್ ಸ್ಟೈಲು ಮತ್ತು ಮೇಕಪ್ಪು ಕೂಡ ಇವಾಗ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಕಾಣಿಸ್ತಿದ್ರು ಮಕ್ಕಳೆಲ್ಲ ಕ್ಯೂಟಾಗಿ. ಫಂಕ್ಷನ್ಗೂ ಕೂಡ ಹೋಗಬೇಕು. ಸ್ಟೇಜ್ ಮೇಲೆ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಮಗನಿಗೆ ಡ್ಯಾನ್ಸ್ ಇತ್ತು ಇವತ್ತು. 2 days ಮಾಡ್ತಿದ್ದಾರೆ ಸ್ಕೂಲಲ್ಲಿ ಈ ಸಲ ಸ್ಕೂಲ್ ಡೇನ. ಹಂಗಾಗಿ ಇವತ್ತು ಚಿಕ್ಕ ಮಕ್ಳದೆಲ್ಲ ಡ್ಯಾನ್ಸ್ ಇರುತ್ತೆ. ನಾಳೆ ನನ್ನ ಮಗಳದು ಕೂಡ ಡ್ಯಾನ್ಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ಹೇಗಾಯಿತು ಅಂತ. 4:30 ಅಷ್ಟರಲ್ಲಿ ಬರೋದಕ್ಕೆ ಹೇಳಿದರು. ಸ್ವಲ್ಪ ಟೈಮೇ ಆಗೋಯಿತು, ಯಾಕಂದರೆ ನಿಧಾನವಾಗಿ ಮಾಡ್ತಾಯಿದ್ವಲ್ಲ, ಸ್ವಲ್ಪ ಟೈಮ್ ಆಯಿತು. ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲ ಹೆಲ್ಪ್ ಮಾಡಿದ್ರು ಲಾಸ್ಟಲ್ಲಿ. ತುಂಬಾ ಟೈಮ್ ಇತ್ತು ನಮಗೆ, ಇನ್ನೂ ಪ್ರೋಗ್ರಾಮ್ ಎಲ್ಲ ಇದ್ದಿದ್ದು ಇವ್ರದ್ದು 7 ಮೇಲೆ. ಹಂಗಾಗಿ ಅಷ್ಟರಲ್ಲಿ ಮನೆಯವರು ಕರ್ಕೊಂಡೋಗಿ ಬಿಟ್ಟು ಬಂದರು. ಮತ್ತು ನಾನು ಒಂದು ಸ್ವಲ್ಪ ಹೊತ್ತು ಶಾಪಲ್ಲಿದ್ದು ಮತ್ತು ಕಸ್ಟಮರ್ಸ್ ಎಲ್ಲ ಇದ್ದರು, ಅವ್ರನ್ನೆಲ್ಲ ಅಟೆಂಡ್ ಮಾಡಿ ಫಂಕ್ಷನ್ ಶುರುವಾಗೋ ಟೈಮಿಗೆ ಕರೆಕ್ಟಾಗಿ ಹೋದೆ. ಫೈನಲ್ಲಾಗಿ ನನ್ನ ಮಗಳ ಔಟ್ಪುಟ್ ಈ ಥರ ಬಂದಿತ್ತು. ಇದು ಹೇಗೆ ಕಾಣಿಸ್ತಿದ್ದಾರೆ ಇಬ್ಬರು ಅಂತ ಕಮೆಂಟಲ್ಲಿ ತಿಳಿಸಿ. ಅವ್ರ ಫ್ರೆಂಡು ಮತ್ತು ಅವ್ರದ್ದು ಒಂದು ಫೋಟೋ ವೀಡಿಯೋಸ್ ಸ್ವಲ್ಪ ಮಾಡಿಕೊಂಡೆ. ಮಗಂದೇನು ಜಾಸ್ತಿ ಕೆಲಸನೇ ಇಲ್ಲ, ಜಸ್ಟ್ ಇಷ್ಟೇ, ಒಂದು ಡ್ರೆಸ್ಸು ಎಲ್ಲರಿಗೂ ಸೇಮ್ ಅಂತ ಬುಕ್ ಮಾಡಿಸಿದ್ರು, ಅದನ್ನು ಹಾಕ್ಬಿಟ್ಟು ರೆಡಿ ಮಾಡಿದ್ದಷ್ಟೇ. ಇಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ ಆಲ್ರೆಡಿ. ಫಸ್ಟೆಲ್ಲ ತುಂಬಾ ಸ್ಟೇಜ್ ಫಿಯರ್ ಇತ್ತು. ತುಂಬಾ ಅಂದರೆ ಈ ಥರ ಎಲ್ಲ ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ನನ್ನ ಮಗ. ಬಟ್ ಇವಾಗ ನೋಡಿ ಅವರ ಟೀಚರ್ಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡೋ ಥರ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ವಿಡಿಯೋ ಮೂಲಕ. ಸಿಕ್ಕಾಪಟ್ಟೆ ನಾಚಿಕೆ ಪಡ್ತಿದ್ದ ಯಾರನ್ನಾದ್ರೂ ಮಾತಾಡ್ಸೋಕ್ಕೆ. ಮತ್ತು ಈ ಥರ ಸ್ಟೇಜ್ ಮೇಲೆ ಒಂದು ದಿನ ನನ್ನ ಮಗ ಡ್ಯಾನ್ಸ್ ಆಡ್ತಾನೆ ಈ ಥರ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಖುಷಿ ಆಯಿತು. ಲಾಸ್ಟ್ ಇಯರ್ ಕೂಡ ಎಲ್ಲ ಆಡಿದ್ದ, ಬಟ್ ಇಷ್ಟು ಆ್ಯಕ್ಟಿವ್ ಆಗಿ ಆಡಿರಲಿಲ್ಲ. ಈ ಸಲ
ಮಕ್ಕಳೆಲ್ಲ ಇಷ್ಟಪಟ್ಟು ಆಡ್ತಿರೋದು ನೋಡೋಕ್ಕೆ ಖುಷಿ ಆಗುತ್ತೆ. ಇದು ನಮ್ಮ ಅಮ್ಮಂಗೆ ಅಜ್ಜಿಗೆ ಅವ್ರಿಗೆಲ್ಲ ತೋರಿಸ್ಬೇಕಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ತುಂಬಾ ದೂರದಲ್ಲಿದ್ವಿ, ಝೂಮ್ ಮಾಡಿ ವೀಡಿಯೋ ಮಾಡಿರೋದು, ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು, ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ. ನಾವು ದೂರದಲ್ಲೇ ನಿಂತ್ಕೊಂಡು ನೋಡಿದ್ದಾಯಿತು. ಮತ್ತು ಟಿ ವಿಗಳು ಕೂಡ ಎಲ್ಲ ಇಟ್ಟಿದ್ರು, LED ದೊಡ್ಡ ದೊಡ್ಡದು, ಅದರಲ್ಲೂ ಕೂಡ ಎಲ್ಲ ಬರ್ತಿತ್ತು. ಆದರೆ ಕರೆಕ್ಟ್ ಟೈಮಿಗೆ ಹೋದೆ. ನಮ್ಮ ಸ್ಟೂಡೆಂಟ್ ಒಬ್ಬರು ಅಲ್ಲಿ ಇದ್ದರು, ಅವ್ರ ಮಕ್ಕಳು ಕೂಡ ಅದೇ ಸ್ಕೂಲಲ್ಲಿ ಓದ್ತಿರೋದ್ರಿಂದ ಅವ್ರು ಫೋನ್ ಮಾಡಿದ್ರು ಕರೆಕ್ಟ್ ಟೈಮಿಗೆ, ಸ್ಟಾರ್ಟ್ ಆಗೋ ಟೈಮಿಗೆ. ಆವಾಗ ಹೋಗಿ ಆ ಡ್ಯಾನ್ಸ್ನ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಂದೊಂದು ಸಲ ಅನಿಸುತ್ತೆ ಮಕ್ಕಳಿಗೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ, ಬೇಜಾರು ಕೂಡ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಕಷ್ಟಪಡ್ತಿರೋದು, ನಾವು ದುಡಿತಾ ಇರೋದು ಮಕ್ಳಿಗೋಸ್ಕರನೇ, ಅವರ ಒಂದು ಫ್ಯೂಚರ್ ಚೆನ್ನಾಗಿರಲಿ ಅಂತಲೇ ನಾವು ಇಷ್ಟು ರಿಸ್ಕ್ ತಗೊಂಡು ದುಡಿತಾ ಇರೋದು. ಹಂಗಾಗಿ ಆ ಥರ ಸಮಾಧಾನ ಮಾಡ್ಕೋಬೇಕಾಗುತ್ತೆ. ಇವತ್ತಂತೂ ನಂಗೆ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಸ್ಟೇಜ್ ಮೇಲೆ ಅಷ್ಟು ಮಕ್ಕಳು ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಬಟ್ ನಾನಂತೂ ನೋಡಿದ್ದು ನನ್ನ ಮಗನ್ನೇ ಮಾತ್ರನೇ ಜಾಸ್ತಿ ನೋಡಿದ್ದು. ಎಲ್ಲ ಅಮ್ಮಂದಿರಿಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ. ನೋಡಿ ಎಷ್ಟು ಕ್ರೌಡ್ ಇತ್ತು ಅಂತ. ನಾವು ಇಲ್ಲಿ ನಿಂತಿದ್ವಿ ಸ್ಟೇಜ್ ಮೇಲೆ, ಡೈರೆಕ್ಟಾಗಂತೂ ಸರಿಯಾಗಿ ಕಾಣಿಸ್ಲಿಲ್ಲ, ಮೊಬೈಲಲ್ಲೇ ಝೂಮ್ ಮಾಡಿಕೊಂಡು ನೋಡಿದ್ದು. ಅದಾದಮೇಲೆ ನಾವು ಇನ್ನೊಬ್ಬರು ನನ್ನ ಮಗನಿಗೆ, ಇವರು LKGಯಲ್ಲಿ ಕ್ಲಾಸ್ ಟೀಚರ್ ಆಗಿದ್ರು, ಅವ್ರ ಮಗಳಿಗೆ ಕನಕವತಿ ಲುಕ್ ಇತ್ತು ಫ್ಯಾಷನ್ ಶೋನಲ್ಲಿ. ಇವರು ಕೂಡ ಇವಾಗ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಹಂಗಾಗಿ ಡ್ಯಾನ್ಸ್ ಮುಗಿದ ಮೇಲೆ ಅವ್ರನ್ನೂ ಇವಾಗ ಕರ್ಕೊಂಡೋಗಿ, ಅಲ್ಲೇ ನಮ್ಮ ಸ್ಟೂಡೆಂಟ್ ಮನೆ ನಿಯರಲ್ಲಿತ್ತು, ಅವ್ರ ಮನೆಗೆ ಹೋಗ್ಬಿಟ್ಟು ಇವಾಗ ಕನಕವತಿನ ರೆಡಿ ಮಾಡ್ತಾಯಿದ್ದೀವಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು, ತುಂಬ ಚೆನ್ನಾಗಿ ಬಂದಿತ್ತು ಲುಕ್ಕು ಕೂಡ. ಹಾಗೆ ಇಷ್ಟು ಚಿಕ್ಕ ಏಜಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಅಂದರೆ ಅಮ್ಮಂದಿರ ಮಾತು ಕೇಳಿ ಮಕ್ಕಳು ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಅದನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಮೂಗ್ಬಟ್ಟು ಹಾಕೋದು ಸ್ವಲ್ಪ ಕಷ್ಟ ಆಯಿತು, ಬಟ್ ಓಕೆ, ಈಗ ಮ್ಯಾನೇಜ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಬಿಟ್ಟೆ ಅವ್ರ ಅಮ್ಮನ ಹತ್ರ. ಅದಾದಮೇಲೆ ಇಮ್ಮಿಡಿಯೇಟಾಗಿ ಇವೆಂಟ್ ಸ್ಟಾರ್ಟ್ ಆಯಿತು. ನೋಡಿ, ಅವರು ಅಷ್ಟು ಬ್ಯುಸಿ ಇದ್ದರೂ ಕೂಡ ಮಗಳಿಗೆ ಮೂಗ್ಬಟ್ಟು ಹಾಕೋಕ್ಕೆ ಟ್ರೈ ಮಾಡಿದ್ರು, ಬಟ್ ಅದು ಸ್ವಲ್ಪ ಕಷ್ಟ ಆಯಿತು. ಹೇಗೋ ಮಾಡಿದ್ಮೇಲೆ ಸ್ಟೇಜ್ ಮೇಲೆ ಇವಾಗ ಸ್ಟಾರ್ಟ್ ಆಯಿತು. ನಾವು ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ, ಅಲ್ಲೇ ಹೊರಗಡೆ TVಯಲ್ಲೇ ನೋಡ್ತಾ ಇದ್ದೀವಿ. ಫ್ಯಾಷನ್ ಶೋ ಸ್ಟಾರ್ಟ್ ಆಯಿತು. ಏನೋ ಮಕ್ಕಳಿಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಥರ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಈ ಸಲ ನನ್ನ ಮಗಳು ಫಸ್ಟ್ ಟೈಮ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಟೀಚರ್ಸ್ ಎಲ್ಲ ಹೇಳಿದ್ರಂತೆ ಈ ಥರ ಮಾಡು ಅಂತ. ಸರಿ ಅಂದ್ಬಿಟ್ಟು ರೆಡಿ ಮಾಡಿ ಕಳಿಸಿದ್ವಿ. ಆಲ್ಮೋಸ್ಟ್ ಒಂದು 3 to 4 hours ಆಗಿತ್ತು ಮೇಕಪ್ ಎಲ್ಲ ಮಾಡಿ. ಬಟ್ ಯಾವುದು ಕೂಡ ಏನೂ ಹಾಳಾಗಿರಲಿಲ್ಲ, ಚೆನ್ನಾಗಿ ಕಾಣಿಸ್ತಿದ್ಲು ಸ್ಟೇಜ್ ಮೇಲೆ ಕೂಡ. ಖುಷಿ ಆಯಿತು. ಬಟ್ ಇನ್ನೂ ಸ್ವಲ್ಪ ಏನು ಸಡನ್ನಾಗಿ ಇವೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಎಲ್ಲರಿಗೂ ಓಪನ್ ಅಪ್ ಆಗಿ ಒಂದು ಇದು ಮಾಡೋಕ್ಕೆ ಬರಲ್ಲ. ಹಂಗಾಗಿ ನನಗೆ ಸ್ವಲ್ಪ ಇನ್ನೊಂದು ಚೂರು ಆ್ಯಕ್ಟಿವಾಗಿ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಆದರೂ ಪರವಾಗಿಲ್ಲ, ಇಷ್ಟಾದರೂ ಟ್ರೈ ಮಾಡಿದ್ರಲ್ಲ ಅಂತ ಖುಷಿ ಆಗುತ್ತೆ. ನೋಡಿ, ಒಬ್ಬೊಬ್ಬರು ಕೂಡ ಡಿಫ್ರೆಂಟ್ ಲುಕ್ಕಲ್ಲಿ ಇವಾಗ ವಾಕ್ ಮಾಡ್ತಿದ್ದಾರೆ. ಚೆನ್ನಾಗಿತ್ತು ಒಂಥರ ಇವೆಂಟ್ ಅಂತಲೇ ಹೇಳ್ಬೋದು ನೋಡೋದಕ್ಕೆ. ಆದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಹತ್ರದಿಂದ ನೋಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. TVಯಲ್ಲೇ ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ಬಂದಮೇಲೆ ಇವಾಗ ಮೇಕಪ್ ರಿಮೂವ್ ಮಾಡೋಕ್ಕೆ ಅಂದ್ಬಿಟ್ಟು ಶಾಪ್ ಹತ್ರನೇ ಬಂದಿದ್ವಿ. ಈಗ ಮೇಕಪ್ ನೋಡ್ಬೋದು, ಆಲ್ಮೋಸ್ಟ್ ಒಂದು 6 hours ಮೇಲಾಗಿತ್ತು ಮೇಕಪ್ ಮಾಡಿ. ಏನೂ ಆಗಿರಲಿಲ್ಲ, ಎಲ್ಲ ಇನ್ನೂ ಚೆನ್ನಾಗೇ ಇತ್ತು. ಹಾಗೆ ನಮ್ಮ ಕನಕವತಿ ಕೂಡ ಬಂದರು. ಅವ್ರದ್ದು ಎಲ್ಲ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಿ, ಮತ್ತು ಕಾಸ್ಟ್ಯೂಮು ಜ್ಯುವೆಲ್ಸ್ ಎಲ್ಲ ರಿಮೂವ್ ಮಾಡಿ ಕಳಿಸ್ಕೊಟ್ಟೆ. ಅವ್ರ ಅಮ್ಮನ ಜೊತೇಲಿ ಕಳಿಸಿದ್ರು ಮೇಡಮ್ಮು. ಅವ್ರದ್ದು ಫೋಟೋ ತೆಗಿಯೋಕ್ಕಾಗಿರಲಿಲ್ಲ ಅರ್ಜೆಂಟಲ್ಲಿ, ಹಂಗಾಗಿ ಬಂದಮೇಲೆ ಇಲ್ಲೇ ಫೋಟೋ ವೀಡಿಯೋ ಎಲ್ಲ ಮಾಡಿ ಕಳಿಸ್ಕೊಟ್ಟೆ. ಹೇಗೆ ಕಾಣ್ತಿದ್ದಾರೆ ನಮ್ಮ ಕನಕವತಿ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಸ್ಟೂಡೆಂಟ್ಸಿಗೆ ರಿಸೆಪ್ಷನ್ ಲುಕ್ ಡೆಮೋ ಇತ್ತು, ಹಂಗಾಗಿ ಮಾಡಲ್ ಬಂದಿದ್ದರು. ಇವಾಗ ನಾನು ಮಾಡಲ್ ಮೇಲೆ HD ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಕಣ್ಣಿಗೆ ಲೆನ್ಸ್ನ ವೇರ್ ಮಾಡಿ ಆಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಲುಕ್ಕು, ನನಗೂ ಕೂಡ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಹಾಗೆ ಮಾಡೆಲ್ ಆಗಿರ್ಬೋದು, ಕಾಸ್ಟ್ಯೂಮು, ಜ್ಯುವೆಲ್ಸು, ಮೇಕಪ್ ಎಲ್ಲದೂ ಕೂಡ ಚೆನ್ನಾಗಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಔಟ್ಪುಟ್ ಕೂಡ ಚೆನ್ನಾಗೇ ಬರುತ್ತೆ. ಇದಾಗಲೇ ನಾನು ತುಂಬ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಂಗಾಗಿ ಇವತ್ತು ಇನ್ನೂ ಚೆನ್ನಾಗಿ ಬಂತು. ಬ್ಯಾಕ್ಗ್ರೌಂಡ್ ಎಲ್ಲ ಇವಾಗ ಚೆನ್ನಾಗಿ ಆಗಿದೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೇ.
ಚೆನ್ನಾಗಾಗಿರೋದ್ರಿಂದ ಅದ್ರ ಮುಂದೆ ವೀಡಿಯೋ ಫೋಟೋಸ್ ಕೂಡ ಚೆನ್ನಾಗಿ ಬರ್ತಿದೆ. ನಾನು ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಅಷ್ಟು ಟೆನ್ಷನ್ ತಗೊಂಡು ಎಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಹಾಗೆ ಕ್ಲಾಸು ಕೂಡ ಇವಾಗ ದೊಡ್ಡದಾಗಿರೋದ್ರಿಂದ ಎಷ್ಟು ಜನ ಬೇಕಾದರೂ ಆಲ್ಮೋಸ್ಟ್ 10 to 15 ಮೆಂಬರ್ಸ್ ಮೇಲೆ ಕೂತ್ಕೋಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಒಂಥರ ಕಂಫರ್ಟ್ ಫೀಲ್ ಅಂತಲೇ ಹೇಳ್ಬೋದು. ಹೊಸ್ದಾಗಿ ನಾವು ಶಾಪ್ನ ಮಾಡಿದ ಮೇಲೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಓಲ್ಡ್ ಶಾಪಲ್ಲಿ ಸ್ವಲ್ಪ ಜಾಗ ಚಿಕ್ಕದಾಯಿತು, ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾ ಅನ್ನಿಸ್ತಿತ್ತು. ಹಂಗಾಗಿಯೇ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದು. ನಿಜವಾಗ್ಲೂ ಇವಾಗಂತೂ ಎಲ್ಲರಿಗೂ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಫೋಟೋಶೂಟ್ ಕೂಡ ಇಂಡೋರಲ್ಲೇ ಆರಾಮಾಗಿ ಮಾಡ್ಕೊಬೋದು, ಅಷ್ಟು ಜಾಗ ಇದೆ. ಮತ್ತು ಎಲ್ಲದಕ್ಕೂ ಸಪ್ರೇಟ್ ಪಾರ್ಟಿಷನ್ ಇರೋದ್ರಿಂದ ಯಾವುದು ಕೂಡ ಮೆಸ್ಸಪ್ ಆಗಲ್ಲ, ಎಲ್ಲ ಆರಾಮಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಬೋದು. ಶಾಪ್ ಟೂರ್ ಮಾಡಿ ಅಂತ ಒಬ್ರು ಯಾರೋ ಕಮೆಂಟ್ ಮಾಡಿದರು. ಆದಷ್ಟು ಬೇಗ ಮಾಡ್ತೀನಿ. ಯಾರಿಗೆಲ್ಲ ನೋಡೋ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ಕಮೆಂಟ್ಸ್ ಬಂದರೆ ಆದಷ್ಟು ನಾನು ಕೂಡ ಮಾಡಿ ಹಾಕ್ತೀನಿ. ಫೈನಲಾಗಿ ಮೇಕಪ್ ಎಲ್ಲ ಮುಗೀತು. ಜುವೆಲ್ಸು ಕೂಡ ನಮ್ಮ ಹತ್ರನೇ ಇದು ಸಿಗುತ್ತೆ. ಜುವೆಲ್ಸ್ನ ಮ್ಯಾಚ್ ಮಾಡಿದ್ವಿ. ಕಾಸ್ಟ್ಯೂಮ್ ಮಾತ್ರ ನಾನು ರೆಂಟಿಗೆ ತಂದಿದ್ದು. ಜುವೆಲ್ಸ್ ನಮ್ಮ ಹತ್ರನೇ ಇತ್ತು. ಮತ್ತು ಈಗ ಆ ಡ್ರೆಸ್ಸಿಗೆ ಸೂಟ್ ಆಗೋ ಥರ ಪೋನಿ ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀವಿ. ಯಾವಾಗಲೂ ಫ್ರೀ ಹೇರ್ ಸ್ಟೈಲ್ನ ಮಾಡ್ತಿರ್ತೀವಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಹೇರ್ ಸ್ಟೈಲ್ನ ಚೇಂಜ್ ಮಾಡಿದ್ವಿ. ಫೈನಲಾಗಿ ಔಟ್ಪುಟ್ ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನಮ್ಮ ಮಾಡೋರು ಕೂಡ. ನನಗೂ ಖುಷಿ ಆಯಿತು. ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಟೆನ್ಷನ್ ಇರುತ್ತೆ, ಹೇಗಾಗುತ್ತೋ ಏನೋ ಅಂತ. ಆದರೂ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಿದ್ರೆ ನೋಡಿ ಫೈನಲ್ ಔಟ್ಪುಟ್ ಈ ಥರ ಬರುತ್ತೆ. ಇದು ರಿಸೆಪ್ಷನ್ಗೆ ನಾವು ಬ್ರೈಡ್ಸ್ಗೆ ಮಾಡೋ ಅಂಥ ಮೇಕಪ್ಪು. ಐ ಮೇಕಪ್ನ ಅವ್ರಿಗೆ ಡ್ರೆಸ್ಸಿಗೆ ಸೂಟ್ ಆಗೋ ಥರ ನಾನು ಮ್ಯಾಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಒಂದು ಲುಕ್ಕು. ಹಾಗೆ ಒಂದಷ್ಟು ವೀಡಿಯೋಸ್ ಕೂಡ ಎಲ್ಲ ಇಲ್ಲೇ ನಮ್ಮ ಒಳಗಡೆ ಮಾಡ್ಕೊಂಡ್ವಿ. ಯಾಕಂದರೆ ಜಾಗನೂ ಚೆನ್ನಾಗಿದೆ ಮತ್ತು ಬ್ಯಾಕ್ ಡ್ರಾಪು ಮತ್ತು ಲೈಟಿಂಗ್ಸ್ ಕೂಡ ಎಲ್ಲ ಇವಾಗ ಚೆನ್ನಾಗಿರೋದ್ರಿಂದ ಸಾಕು ನಮಗೆ ಇಷ್ಟೇ ವೀಡಿಯೋಸ್ ಅಂತ ಅನಿಸುತ್ತೆ. ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ. ಒಂದಷ್ಟು ಅವರು ವೀಡಿಯೋಗೆ ಪೋಸಸ್ ಎಲ್ಲ ಕೊಟ್ಟರು, ಮತ್ತು ಫೋಟೋಸು, ಒಂದಷ್ಟು ರೀಲ್ಸ್ ಕೂಡ ಎಲ್ಲ ಮಾಡಿ ಕೊಟ್ಟರು. ಎಲ್ಲದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ವಿತ್ ಮ್ಯೂಸಿಕ್ಕು. ಇಲ್ಲಿ ನಾವು ವಿತ್ ಮ್ಯೂಸಿಕ್ ಹಾಕೋದಕ್ಕಾಗಲ್ಲ, ಕಾಪಿರೈಟ್ ಬರೋದ್ರಿಂದ ಜಸ್ಟ್ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಹೇಗೆ ಬಂದಿದೆ ಮೇಕಪ್ಪು, ಹೇರ್ ಸ್ಟೈಲು ಮತ್ತು ಕಾಸ್ಟ್ಯೂಮ್ ಜುವೆಲ್ಸ್ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಲುಕ್ಕು ಇಷ್ಟ ಆಯಿತು. ನೀವು ಇದೇ ಥರ ಮೇಕಪ್ ಏನಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬ್ಯಾಚ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಎಂಡ್ ಆಗ್ತಾ ಬಂದಿದೆ ಇವ್ರದ್ದು. ಇನ್ನು ಪೋರ್ಟ್ಫೋಲಿಯೋ ಮತ್ತು ಸರ್ಟಿಫಿಕೇಷನ್ ಮುಗಿದ್ರೆ ಈ ವೀಕಲ್ಲಿ ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ ನೆಕ್ಸ್ಟ್ ಬ್ಯಾಚ್ ಇನ್ನೊಂದು ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ನಡೀತಾ ಇದೆ. ಇನ್ನೊಂದು ಲಿಮಿಟೆಡ್ ಸೀಟ್ಸ್ ಅಷ್ಟೇ ಪೆಂಡಿಂಗ್ ಇರೋದು. ಯಾಕಂದರೆ ನಾನು 10 ಮೆಂಬರ್ಸ್ಗಿಂತ ಮೇಲೆ ತಗೊಳ್ಳಲ್ಲ, ಅಷ್ಟರೊಳಗಡೆ ಸ್ಟೂಡೆಂಟ್ಸ್ ಇರ್ತಾರೆ. ಹಂಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ನೀವು ಕೂಡ ಜಾಯಿನ್ ಆಗ್ಬೋದು. ಇದೇ ಥರ ಲುಕ್ನ ನೀವು ಕೂಡ ಕಲಿಬೋದು. ನಮ್ಮ ಮೇಕಪ್ಪು ಆದಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ಎಲ್ಲ ಕ್ಲೈಂಟ್ಸು ಇಷ್ಟಪಡ್ತಾರೆ. ಇವತ್ತು ಸ್ವಲ್ಪ ಐ ಮೇಕಪ್ನ ಬೋಲ್ಡಾಗಿ ಸ್ಮೋಕಿ ಲುಕ್ಕಲ್ಲಿ ಮಾಡಿದ್ದೀನಿ, ಯಾಕಂದರೆ ಕಾಸ್ಟ್ಯೂಮ್ಗೆ ಸೂಟ್ ಆಗೋ ಥರ. ಮತ್ತು ನಾವಿವಾಗ ಇದು ಡೆಮೋ ಅಂತ ತೋರಿಸ್ತಿರೋದ್ರಿಂದ ಎಲ್ಲ ಥರದ್ದೂ ಸ್ಟೂಡೆಂಟ್ಸಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಎಲ್ಲ ಕಲರ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡೋದಂತ ಗೊತ್ತಾಗಲಿ ಅಂದ್ಬಿಟ್ಟು ಇವತ್ತು ಐ ಮೇಕಪ್ನ ಕಲರ್ ಚೇಂಜ್ ಮಾಡಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲ ಜಾಸ್ತಿ ನ್ಯೂಡಲ್ಲೇ ಮಾಡ್ತಾ ಇರ್ತೀವಿ. ಇವತ್ತೊಂಥರ ಡಿಫ್ರೆಂಟಾಗಿರಲಿ ಅಂತ ಮಾಡಿದ್ದು. ಚೆನ್ನಾಗೇ ಕಾಣಿಸ್ತಿತ್ತು ಅದು ಕೂಡ. ಹಾಗೆ ನಮ್ಮ ಮಾಡಲ್ಲಂತೂ ಇವತ್ತು ಫುಲ್ ಖುಷಿಯಾಗಿದ್ದರು. ನನಗೇನೆ ಪದೇ ನೋಡಬೇಕಂತ ಅನ್ನಿಸ್ತಿತ್ತು, ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು. ಹಾಗೆ ಅವರು ಕೂಡ ಹೇಳ್ತಿದ್ರು, ಇದೇ ಫಸ್ಟು ನಾನು ಎಷ್ಟೊಂದು ಅಕಾಡೆಮಿ ವಿಸಿಟ್ ಮಾಡಿದ್ದೀನಿ, ಫಸ್ಟ್ ಟೈಮ್ ಇಷ್ಟು ಲೇಟಾಗಿ ಶುರು ಮಾಡಿ ಇಷ್ಟು ಬೇಗ ಮೇಕಪ್ನ ಮುಗಿಸ್ಕೊಟ್ಟಿದ್ದೀರಾ ಅಂತ ಫುಲ್ ಖುಷಿಯಾದರು. ಯಾಕಂದರೆ ಅವ್ರು ಬೆಂಗಳೂರಿಂದ ಬಂದಿದ್ದರು, ಸ್ವಲ್ಪ ಲೇಟ್ ಆಯಿತು ಬರೋ ಅಷ್ಟರಲ್ಲಿ. ನಾವು ಮೇಕಪ್ ಶುರು ಮಾಡಿದಾಗಲೇ ಆಲ್ಮೋಸ್ಟ್ 2:30 ಏನೋ ಆಗಿತ್ತು. 5:30 ಅಷ್ಟರಲ್ಲಿ ನಮ್ಮದು ಮೇಕಪ್ ಮುಗಿದು ಹೇರ್ ಸ್ಟೈಲು, ವೀಡಿಯೋ ಶೂಟು ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಇವಾಗ ಮೇಕಪ್ನ ರಿಮೂವ್ ಮಾಡಬೇಕು. ಆ ಟೈಮಲ್ಲಿ ವೀಡಿಯೋ ಮಾಡ್ತಾ ಇರೋದು ಇದು. ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು, ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ ಅದನ್ನು. ಯಾಕಂದರೆ ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ. ಯಾಕಂದರೆ ಇವತ್ತು ಮಗಳದು ಡ್ಯಾನ್ಸ್ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗ ಮುಗಿಸಿ ಹೋಗೋಣ ಅಂದ್ಬಿಟ್ಟು
ಎಲ್ಲ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನನಗೆ. ಮಾಡಲ್ನ ಕಳಿಸ್ಕೊಟ್ಬಿಟ್ಟು ಬಂದ್ವಿ. ಪ್ರೋಗ್ರಾಮ್ ಕರೆಕ್ಟಾಗಿ ಸ್ಟಾರ್ಟ್ ಆಗೋ ಟೈಮಿಗೆ ಮಗಳ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಡಿಫ್ರೆಂಟಾಗಿ ಏನೋ ಕಾಸ್ಟ್ಯೂಮ್ ಇದೆಲ್ಲ ರೆಂಟಿಗೆ ತಂದಿದ್ರು. ರೀಮಿಕ್ಸು ಸಾಂಗಿಗೆ ಇವತ್ತು ಡ್ಯಾನ್ಸ್ ಮಾಡ್ತಿರೋದು ಮಕ್ಕಳೆಲ್ಲ. ಚೆನ್ನಾಗಿತ್ತು. ಒಂದು 3 ಮಿನಿಟ್ಸ್ ಏನೋ ಇತ್ತು ಅಷ್ಟೇ. ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಮತ್ತು ನನ್ನ ಮಗಳು ಇದು ಕಾಸ್ಟ್ಯೂಮು ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಮಾಡ್ತಿದ್ಲು. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಆ ಒಂದು ಇದಕ್ಕೆ ಸೂಟ್ ಆಗೋ ಥರ ಎಲ್ಲ ಸೆಲೆಕ್ಟ್ ಮಾಡಿ ತರಿಸಿದ್ದಾರೆ. ಇವಾಗ ಹೇರ್ ಸ್ಟೈಲ್ ಎಲ್ಲ ಮಾಡಿ ಕಳಿಸಿದ್ವಿ ಇಲ್ಲಿಂದನೇ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡಿ ಕಳಿಸಿದ್ವಿ. ಕಾಸ್ಟ್ಯೂಮ್ ಒಂದು ಅಲ್ಲಿ ಹೋದ್ಮೇಲೆ ಅಲ್ಲೇ ಟೀಚರ್ಸ್ ಹಾಕಿದ್ದಾರೆ. ಫೈನಲಾಗಿ ಖುಷಿ ಆಯಿತು. ಮಗಳಿಗೇನು ಇದೆಲ್ಲ ಏನು ಹೊಸದಲ್ಲ, ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ ಅವಾಗವಾಗ. ಬಟ್ ನನಗೆ ನನ್ನ ಮಗ ಇಷ್ಟು ಡ್ಯಾನ್ಸ್ ಎಲ್ಲ ಆಡ್ತಾನೆ ಸ್ಟೇಜ್ ಮೇಲೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಖುಷಿ ಆಯಿತು. ಮಗಳಿಗೆ ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಯಾವುದೇ ಒಂದು ಪ್ರೋಗ್ರಾಮ್ ಇದ್ದರೂ ಏನೇ ಇದ್ದರೂ ಕೂಡ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಬೇಕಂತ ಆಸೆ ಪಡ್ತಾರೆ. ಹಂಗಾಗಿ ನಾನು ಕೂಡ ಅದಕ್ಕೆಲ್ಲ ಏನು ಬೇಡ ಅಂತ ಹೇಳೋಕ್ಕೋಗಲ್ಲ. ಸರಿ, ಏನೇನು ಇಂಟ್ರೆಸ್ಟ್ ಇದೆ ಎಲ್ಲದನ್ನು ಮಾಡಲಿ ಅಂತಲೇ ಬಿಟ್ಟಿರ್ತೀನಿ. ಪ್ರೋಗ್ರಾಮ್ ಮುಗಿದ್ಮೇಲೆ ಇವಾಗ ಕರ್ಕೊಂಡು ಮಗಳನ್ನ ಹೊರಗಡೆ ಬರ್ತಾಯಿದ್ದೀನಿ. ಎಲ್ಲ ಬಾಡಿ ಗಾರ್ಡ್ಸ್ನೆಲ್ಲ ಇಟ್ಟಿದ್ರು ಸೇಫ್ಟಿಗೆ, ಮಕ್ಕಳ ಸೇಫ್ಟಿಗೆ ಅಂತ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಎಲ್ಲ. ಅದಾದಮೇಲೆ ಇದು ನೆಕ್ಸ್ಟ್ ಡೇ. ನಾನು ಹಿಂದಿನ ದಿನ ಏನು ಮೇಕಪ್ನ ನಾನು ಹೇಳ್ಕೊಟ್ಟಿದ್ದೆ, ಇವತ್ತು ನಮ್ಮ ಸ್ಟೂಡೆಂಟ್ಸ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರವರು ಒಬ್ಬರ ಮೇಲೊಬ್ಬರು ಮೇಕಪ್ನ ಇವತ್ತು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗೆ ಕಾಸ್ಟ್ಯೂಮ್ ಕೂಡ ಎಲ್ಲ ಹಾಕಿ ಪೋರ್ಟ್ಫೋಲಿಯೋಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹೇರ್ ಸ್ಟೈಲ್ ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗೆ ಬ್ಯಾಕ್ ಡ್ರಾಪ್ ಕೂಡ ತರಿಸಿದ್ದೆ, ಬಂದಿತ್ತು ಆನ್ಲೈನಲ್ಲಿ. ಅದನ್ನು ಕೂಡ ಎಲ್ಲ ಫಿಕ್ಸ್ ಮಾಡ್ತಿದ್ವಿ, ಫೋಟೋಶೂಟಿಗೆ ಬೇಕಾಗುತ್ತೆ ಅಂದ್ಬಿಟ್ಟು. ನೋಡ್ಬೋದು ಫೈನಲಾಗಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗೆ ಬಂದಿದೆ ಅಂತ. ಎಲ್ಲರದ್ದು ಕೂಡ ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲಿಲ್ಲ. ಒಂದೇ ದಿನ ಮಾಡೋಕ್ಕಾಗಲಿಲ್ಲ. ಇವತ್ತು 3 ಮೆಂಬರ್ಸು, ನೆಕ್ಸ್ಟ್ ಡೇ 3 ಮೆಂಬರ್ಸ್ ಆ ಥರ ಮಾಡಿಕೊಂಡ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮಿಕ್ಕಿದವರ ವರ್ಕು ಹೇಗೆ ಬಂದಿತ್ತು ಅಂತ. ನೋಡ್ಬೋದು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತ. ಆಲ್ಮೋಸ್ಟ್ 2 ಮಂತ್ಸ್ ಕ್ಲಾಸಸ್ ಇರುತ್ತೆ. ಬಟ್ ಇವ್ರದ್ದು ನಾವು ಶಾಪೆಲ್ಲ ಶಿಫ್ಟ್ ಮಾಡ್ತಿದ್ದರಿಂದ ಸ್ವಲ್ಪ ಲೆಂತಿ ಆಯಿತು. ಬಟ್ ಓಕೆ, ನಮಗೇನು ಅರ್ಜೆಂಟ್ ಇಲ್ಲ, ಬೇಗ ಬೇಗ ಮುಗಿಸಿ ಕಳಿಸ್ಬೇಕಂತ ಇಲ್ಲ. ಆದಷ್ಟು ಅವ್ರು ಹೊರಗಡೆ ಹೋಗೋವಾಗ ಎಲ್ಲದನ್ನು ನೀಟಾಗಿ ಕಲ್ತ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಹಂಗಾಗಿ ಲೇಟ್ ಆದರೂ ಪರವಾಗಿಲ್ಲ. ಆಲ್ರೆಡಿ ನೆಕ್ಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಹೇಳಿದ್ದೀನಿ ಅವ್ರಿಗೂ ಕೂಡ ಈ ಥರ ಶಾಪ್ ಶಿಫ್ಟ್ ಮಾಡ್ತಿದ್ದರಿಂದ ಸ್ವಲ್ಪ ಲೇಟ್ ಆಗಿದೆ ಅಂತ. ಬಟ್ ಓಕೆ, ವೆಯ್ಟ್ ಮಾಡ್ತಿದ್ದಾರೆ ಅವರು ಕೂಡ. ಆದಷ್ಟು ಬೇಗ ಡೇಟು ನಾನು ಕನ್ಫರ್ಮ್ ಮಾಡ್ತೀನಿ. 8ಗೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಪೋರ್ಟ್ಫೋಲಿಯೋ ಸರ್ಟಿಫಿಕೇಷನ್ ಎಲ್ಲ ಮುಗಿಬೇಕು ಇವ್ರದ್ದು. ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ನ ಸ್ಟಾರ್ಟ್ ಮಾಡೋಕ್ಕಾಗೋದು. ಹಾಗಾಗಿ ಆದಷ್ಟು ಬೇಗ ನಾನು ಡೇಟ್ನ ರಿವೀಲ್ ಮಾಡ್ತೀನಿ, ಎಕ್ಸಾಕ್ಟ್ ಡೇಟ್ನ. ಫೈನಲಾಗಿ ನೋಡ್ಬೋದು ಹೇಗೆ ಬಂದಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ. ತುಂಬಾ ಖುಷಿ ಆಯಿತು. ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ, ರೆಡಿಯಾಗಿರೋದನ್ನು ನೋಡ್ಕೊಳ್ಳೋಕ್ಕೆ, ರೆಡಿ ಆಗೋಕ್ಕೆ ಮತ್ತು ಇನ್ನೊಬ್ಬರನ್ನ ರೆಡಿ ಮಾಡೋಕ್ಕೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಹಂಗಾಗಿ ಇಷ್ಟಪಟ್ಟು ಮಾಡೋವಂಥ ಕೆಲಸ ಯಾವತ್ತೂ ಚೆನ್ನಾಗಿ ಆಗೇ ಆಗುತ್ತೆ. ಕ್ಲಾಸ್ ಮುಗಿದ್ಮೇಲೆ ಇವಾಗ ನಮ್ಮದು RP ಫ್ಯಾಷನ್ದು ಕೆಲಸ. ಈ ಥರ ಪ್ರತಿದಿನ ಏನಾದರೂ ಇದ್ದೇ ಇರುತ್ತೆ. ಬ್ಯುಸಿ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಅಂತಲೇ ಹೇಳ್ಬೋದು. ಹಂಗಾಗಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕ ವೀಡಿಯೋಸ್ ಆದರೆ ಹೇಗೋ ಅಪ್ಲೋಡ್ ಮಾಡಿಬಿಡ್ಬೋದು. ಬಟ್ ಯೂಟ್ಯೂಬಿಗೆ ಲೆಂತಿ ವೀಡಿಯೋಸ್ ಹಾಕ್ತೀವಿ ಅಂದರೆ ಗಂಟೆಗಟ್ಟಲೆ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮತ್ತೆ ನೋಡಿ ಅಪ್ಲೋಡೆಲ್ಲ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಇವತ್ತು ನಮಗೆ ಒಂದು ಕಡೂರಿಂದ ಒಬ್ಬರು ಕ್ಲೈಂಟು ಬ್ಲೌಸ್ ಪೀಸ್ನ ಬುಕ್ ಮಾಡ್ಕೊಂಡಿದ್ರು. ಕಲಂಕಾರಿ ಇವಾಗ ಟ್ರೆಂಡಿಂಗಲ್ಲಿರೋವಂಥ ಬ್ಲೌಸ್ ಪೀಸಸ್ ಇದು. ಅದನ್ನು ನಾನೀಗ ಕೊರಿಯರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಸಂಜೆ ಟೈಮಲ್ಲಿ ಈ ಕೆಲಸ ನಡೆಯುತ್ತೆ. ಹಾಗೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಕೂಡ ಕಳಿಸ್ಕೊಟ್ಟೆ. ಈ ಥರ ಒಂದು 5 to 7 ಡೇಸ್ ಒಳಗಡೆ ಅವ್ರಿಗೆ ಪಾರ್ಸಲ್ ರೀಚ್ ಆಗುತ್ತೆ. ಇನ್ನೂ ಬೇಗನೆ ಹೋಗಿದೆ. ಎಷ್ಟೊಂದು ಜನಕ್ಕೆ 2 ಡೇಸ್ 3 ಡೇಸ್ಗೆಲ್ಲ ಹೋಗಿದೆ. ಕೆಲವೊಂದು ಸಲ ಲೇಟ್ ಆದ್ರೂ 5 to 7 ಡೇಸ್ ಒಳಗಡೆ ರೀಚ್ ಆಗುತ್ತೆ. ಮತ್ತು ಈ ಒಂದು ಬ್ಲೌಸು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ಮಂತ್ರಾಲಯಕ್ಕೆ ಹೋಗೋಣ ಅಂದ್ಬಿಟ್ಟು. ಈ ಥರ ಬಂದಿತ್ತು. ಅದಕ್ಕೆ ನಾನು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ಪೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಇದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಮಂತ್ರಾಲಯ ವೀಡಿಯೋಸ್ ನೆಕ್ಸ್ಟ್ ಬರುತ್ತೆ. ಆಲ್ಮೋಸ್ಟ್ ಶಾರ್ಟ್ಸಲ್ಲಿ ನೋಡಿರ್ತೀರ, ಬಟ್ ಡೀಟೇಲಿಂಗಾಗಿ ವೀಡಿಯೋ ಇನ್ನೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮತ್ತು ಇದು ನಮ್ಮ ಸ್ಟೂಡೆಂಟು, ಅವರು ಕೂಡ ಇದೇ ಥರ ಸ್ಯಾರಿ ಎಲ್ಲರೂ ಒಂದೇ ಥರ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಕಲರ್ ಚೇಂಜ್ ಇರಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಟೋಟಲಾಗಿ 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಎಲ್ಲರದು ಕೂಡ ಸೇಮ್ ಬ್ಲೌಸಸ್ಸು ಕಲಂಕಾರಿ. ಅದಕ್ಕೆ ಈ ಥರ ಸ್ಮಾಲ್ ಬಾರ್ಡರ್ದು ಸ್ಯಾರಿನ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಹೇಗೆ ಬಂದಿದೆ ಬ್ಲೌಸು ಮತ್ತು ಸ್ಯಾರಿ ಕಾಂಬಿನೇಷನ್ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಯಾರಿಗಾದ್ರೂ ಇದೇ ಥರ ಸ್ಯಾರಿ, ಬ್ಲೌಸ್ ಪೀಸು, ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಬೇಕಂದರೆ
ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಕೂಡ ಇದು ಎಲ್ಲದೂ ಕೂಡ ಸಿಗುತ್ತೆ. ನಾವು ಯಾವುದೇ ಒಂದು ಸ್ಯಾರಿ ವೇರ್ ಮಾಡಿ, ಬ್ಲೌಸ್ ವೇರ್ ಮಾಡಲಿ, ಜ್ಯುವೆಲ್ಸ್ನ ಎಲ್ಲ ಕೇಳ್ತಿರ್ತೀರ ಎಲ್ಲಿ ಸಿಗುತ್ತೆ, ಹೇಗೆ ತಗೊಳ್ಳೋದು ಅಂತ. ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ನೀವು ಕೂಡ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ನೀವು ಕೂಡ ಎಲ್ಲಿದ್ದೀರೋ ಅಲ್ಲಿಗೆ ಕುತ್ಕೊಂಡು ನಿಮಗೆ ಏನು ಬೇಕೋ ಅದನ್ನು ತರಿಸ್ಕೋಬೋದು. ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ. ನಿಮಗೆ ಒಂದು 5 ಡೇಸ್ ಒಳಗಡೆ ನೀವು ಏನು ಬುಕ್ ಮಾಡ್ತೀರೋ ಅದು ನಿಮಗೆ ಬಂದು ಸೇರುತ್ತೆ. ಯಾವುದೇ ರೀತಿ ಮೋಸ ಆ ಥರದ್ದೆಲ್ಲ ಆಗಲ್ಲ. ಆದಷ್ಟು ನಾನು ಒಳ್ಳೆ ಸರ್ವಿಸ್ನ ಕೊಡಬೇಕು ಕಡಿಮೆ ಬಜೆಟಲ್ಲಿ ನಮ್ಮ ಕ್ಲೈಂಟ್ಗೆ ಅಂತ ಪ್ಲ್ಯಾನ್ ಮಾಡಿ ಈ ಒಂದು RP ಫ್ಯಾಷನ್ನ ಸ್ಟಾರ್ಟ್ ಮಾಡಿರೋದು. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.